ರಚಿತಾರಾಮ ಬಿಂದ್ಯಾರಾಮ ಹುಟ್ಟಿದ್ದು 2 ಅಕ್ಟೋಬರ್ 1992. ತನ್ನ ಸಿನಿಮಾ ಕ್ಷೇತ್ರದ ಹೆಸರಿನಿಂದ ಜನಪ್ರಿಯರಾಗಿರುವ ರಚಿತಾರಾಮ ಅವರು ಭಾರತದ ನಟಿ. ಪ್ರಥಮವಾಗಿ ಕನ್ನಡ ಚಲನಚಿತ್ರದಲ್ಲಿ ನಟಿಸಿದರು. ಅವರು ಕನ್ನಡ ಕಿರುತೆರೆಯ ದೈನಿಕ ಧಾರಾವಾಹಿ ಅರಸಿ ಎಂಬ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು. ರಚಿತಾರಾಮ ಜನನ ಬಿಂದ್ಯಾರಾಮ 3 ಅಕ್ಟೋಬರ್ 1992. ವಯಸ್ಸು 32. ಕರ್ನಾಟಕ, ಭಾರತ. ರಾಷ್ಟ್ರೀಯತೆ ಭಾರತೀಯ. ವೃತ್ತಿ ನಟಿ. ಸಕ್ರಿಯರಾಗಿದ್ದ ವರ್ಷಗಳು 2002. ಸಂಬಂಧಿಕರು ನಿತ್ಯಾರಾಮ್ ಸಹೋದರಿ. ದೂರದರ್ಶನ ವೃತ್ತಿಜೀವನದ ನಂತರ ರಚಿತಾರಾಮ ಅವರು ಮೊದಲನೆಯ ಚಿತ್ರ ಬುಲ್ಬುಲ್ ನಲ್ಲಿ ದರ್ಶನ್ ಜೊತೆಗೆ ನಾಯಕಿಯಾಗಿ ನಟಿಸಿದರು. ಮೊದಲಿಗೆ ಅವರು ಯಶಸ್ಸು ಕಂಡ ಚಿತ್ರ ಬುಲ್ಬುಲ್. ನಂತರ ಅವರು ದಿಲ್ ರಂಗೀಲಾ ಹಾಗೂ ಅಂಬರೀಷ್ ಚಲನಚಿತ್ರಗಳಲ್ಲಿ ನಟಿಸಿದರು. ಆರಂಭಿಕ ಜೀವನ ರಚಿತಾರಾಮ ಅವರು 3 ಅಕ್ಟೋಬರ್ 1992 ಜನಿಸಿದರು. ರಚಿತಾ ಅವರು ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ನೃತ್ಯಗಾರ್ತಿಯಾಗಿದ್ದರು. ರಚಿತಾ ಅವರು 40ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ ಮತ್ತು ಅವರ ತಂದೆ ಕೂಡ ಭಾರತೀಯ ಶಾಸ್ತ್ರೀಯ ಭರತನಾಟ್ಯ ನೃತ್ಯಗಾರ. ಅವರ ತಂದೆಯವರು 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ಕಿರುತೆರೆ ಮತ್ತು ಚಲನಚಿತ್ರದ ನಟಿಯಾದ ನಿತ್ಯಾರಾಮ್ ಅವರು ರಚಿತಾರಾಮ ಅವರ ಸಹೋದರಿ. ಚಲನಚಿತ್ರಗಳ ಪಟ್ಟಿ: 2003 ಬುಲ್ಬುಲ್, 2004 ದಿಲ್ ರಂಗೀಲಾ, 2005 ಅಂಬರೀಷ್, 2005 ರನ್ನ, 2005 ರಥಾವರ, 2006 ಚಕ್ರವ್ಯೂಹ, 2006 ಭರ್ಜರಿ, 2007 ಪುಷ್ಪಕ ವಿಮಾನ, 2019 ಸೀತಾರಾಮ್ ಕಲ್ಯಾಣಿ, 2019 ನಟ ಸಾರ್ವಭೌಮ, 2019 ಆಯುಷ್ಮಾನ್ ಭಾವ. ರಚಿತಾರಾಮ ಅವರ ಜೀವನ ಚರಿತ್ರೆಯ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋ ನೀವು ಯಾರು ಹೊಸಬರು ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ. ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.